ರಾಜೇಂದ್ರ ಜಳಕಿ ಅವರು ರಚಿಸಿದ ತಾತ ನಾಟಕಾಕೃತಿ ಬಿಡುಗಡೆ ಹಾಗೂ ಲಲಿತಾ ರಾಜೇಂದ್ರ ಕೆ ಜಳಕಿ ಅವರ ಮದುವೆಯ ರಜತ ಮಹೋತ್ಸವ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ MJ. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಮಾತನಾಡಿ, ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಶಿಕ್ಷಕ ರಾಜೇಂದ್ರ ಜಳಕಿ ಅವರ ಸಾಹಿತಿ ಸೇವೆ ಮುಂದುವರಿಯಲಿ ಎಂದು ಹಾರೈಸಿದರು. ಶಿಕ್ಷಕ ಮತ್ತು ಸಾಹಿತಿ ರಾಜೇಂದ್ರ ಜಳಕಿ ಅವರ ವಿರಚಿತ ತಾತ ನಾಟಕ ಕೃತಿಯನ್ನು ರಮೇಶ್ ಕಮಕನೂರ್ ಅವರು ಬಿಡುಗಡೆಗೊಳಿಸಿದರು. ಡಾಕ್ಟರ್ ನಾಗೇಂದ್ರ ಎಫ್ ಹೊನ್ನಳ್ಳಿ ಕಾರ್ಯಕ್ರಮ ನಿರ್ದೇಶಕರು, ಈ ಆಡಳಿತ ಕೇಂದ್ರ ಬೆಂಗಳೂರು. ಸೂರ್ಯಕಾಂತ ಮದಾನೆ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ಸೋಮಶೇಖರ ಹಂಚಿನಾಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಉತ್ತರ ವಲಯ ಮಹೇಶ್ ಹೂಗಾರ ಜಿಲ್ಲಾಧ್ಯಕ್ಷರು. ಸರಕಾರಿ ಪ್ರೌಢಶಾಲಾ ಸಹಶಿಕ್ಷಕ ಸಂಘ ಸೈಬಣ್ಣ ವಡಗೇರಿ ಕಾರ್ಯಾಧ್ಯಕ್ಷರು. ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ನೀಲಕಂಠ ಎಂ ಜಮಾದಾರ ನಿವೃತ್ತ ಸಹಾಯಕ ನಿರ್ವಾಹಕ ಇಂಜಿನಿಯರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಧರ್ಮರಾಜ ಜವಳಿ ಸ್ವಾಗತಿಸಿದರು. ಸಿದ್ದಪ್ಪ ಜಿ ಮಹಗಾವ ನಿರೂಪಿಸಿದರು. ರಮೇಶ್ ತಲಾರಿ ವಂದಿಸಿದರು. ಈ ಸಂದರ್ಭದಲ್ಲಿ ನಾಗೇಶ್ ವಡಗೇರಿ, ಬಸವಂತರಾಯ, ಶಿವಶರಣ, ಶಿವಲಿಂಗಪ್ಪ ಹೊನ್ನಶೆಟ್ಟಿ, ಶಿವಲಿಂಗಪ್ಪ ಜಮಾದಾರ್ ಸೇರಿದಂತೆ ಜಳಕಿ ಗೆಳೆಯರ ಬಳಗ ಮತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ಇದು ಟಾರ್ಗೆಟ್ ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತ ರಾಜೇಂದ್ರ ಅವರ ನಾಟಕ ಪುಸ್ತಕ ಬಿಡುಗಡೆ ಈ ಒಂದು ಕಾರ್ಯಕ್ರಮ ಬಹುಶಃ ಅವರು ಹೇಳಿದ ಹಾಗೆ ಮೊದಲನ್ನು ಕೂಡ ನಾಟಕ ಬರೆದಿದ್ದಾರ, ಪುಸ್ತಕಗಳು ಬರೆದಿದ್ದಾರ. ಇವತ್ತ ತಾತ ಎಂಬ ಒಂದು ನಾಟಕವನ್ನು ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಅವರು ಬೆಳೆದು ಹುಟ್ಟಿ ಊರು ಬಿಟ್ಟು ಬೇರೆ ಊರಿಗೆ ಬಂದ ಕೇಸಿಂದ ಅಲ್ಲಿ ಸಾಲಿ ಕಲ್ತು ಇವತ್ತ ಗುಲ್ಬರ್ಗದಲ್ಲಿ ಒಂದು ನೌಕರಿ ಮಾಡಿ ಇವತ್ತ ಜೀವನ ಇವತ್ತ ಸಾಗಿಸ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಒಂದು ಗರೀಬ್ ಪರಿಸ್ಥಿತಿ, ನಾನು ಅವ್ರ ಊರಿಗೆ ಹೋಗಿ ನೋಡಿದ್ದೀನಿ. ಆ ಮಂತನ ಬಹಳ ಗರೀಬ್ ಪರಿಸ್ಥಿತಿ ಅಂತಲ್ಲಿ ಇವರು ಇವತ್ತ ಈ ಒಂದು ಮಟ್ಟಕ್ಕೆ ಬಂದಿದಾರಂದ್ರೆ ಅವರ ಒಂದು ಮಾಡಿದಂತ ಇವತ್ತ ಒಂದು ಧೈರ್ಯದ ಕೆಲಸ ತಂದ ಕೆಸಿಂದ ಇಲ್ಲಿ ಹೇಳ್ಬೋದು. ಶಿಕ್ಷಣ ಬಹುಶಃ ಶಿಕ್ಷಣದಿಂದ ಎಷ್ಟು ಮುಂದೆ ಬಂದಿದ್ದಾರೆ ತಂದ ಕೆಸಿಂದ ಹೇಳ್ಬೋದು. ಶಿಕ್ಷಣ ಮನುಷ್ಯನಿಗೆ ಬಹಳ ಅವಶ್ಯಕತೆ ಅದ. ಇವತ್ತ ಇದ್ದಂತ ತಾಯಿ ತಂದೆ ಬಡತನ ಮಂತನ ಇದ್ರೂ ಕೂಡ ಇವತ್ತ ಧೈರ್ಯ ಮಾಡಿ ಶಿಕ್ಷಣ ಕಲ್ತು ಇವತ್ತ ಮಂತನದ ಮಟ್ಟ ಏರಿಸಿದಂತ ಇವತ್ತ ರಾಜೇಂದ್ರ ಅವರು ಇವತ್ತ 25ನೇ ಇವತ್ತ ವಿವಾಹ ಒಂದು ರಜತ್ ಮಹೋತ್ಸವ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. 25 ವರ್ಷ ಇವತ್ತ ಕೂಡಿ ಇವತ್ತು ಬಾಳಿದಾರ. ಇವತ್ತು ಹಿಂಗೆ ಇನ್ನೂ ಕೊನೆ ತನಕ ಇವ್ರ ಜೀವನ ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿ ಇರ್ಲಿ ಅಂತ ಕೇಸಿಂದ ಇವತ್ತ ಕೇಳ್ಕೊಳ್ಳುತ್ತ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸಿ ಒಂದೆರಡು ಮಾತಾಡಕ್ಕೆ ಅನುಕೂಲ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಂಗೆ ನಮ್ಮ ರಾಜೇಂದ್ರ ಮಾಸ್ಟರ್ ಅವರು ತಾಯಿ ಗರ್ಭದಿಂದ ಹುಟ್ಟಿ ಬಂದವರು. ಅವರಲ್ಲಿ ಎಂಥ ಒಂದು ಶಕ್ತಿ ಅದ, ಎಂಥ ಒಂದು ಗುಣ ಅದ. ನಯ ವಿನಯ ಭಯ ಭಕ್ತಿ ಅಂತಃಕರಣ ಮನುಷ್ಯ ಜೀವನದೊಳಗೆ ಮನುಷ್ಯ ವಿದ್ಯಾವಂತನಾಗಬೇಕು. ವಿದ್ಯೆಗಿಂತ ಹೆಚ್ಚಿನ ಬುದ್ಧಿನೂ ಇಲ್ಲ, ವಿದ್ಯಾನೂ ಇಲ್ಲ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನೋಡೋಣ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾ ಬುದ್ಧಿ ಬೇಕು. ಅದಕ್ಕೆ ಮನೆಯೇ ಮೊದಲ ಪಾಠಶಾಲಿ, ತಾಯಿನೇ ಮೊದಲನೇ ಗುರು. ಒನ್ ಗುಡ್ ಮದರ್ ಈಸ್ ವರ್ತ್ 100 ಸ್ಕೂಲ್ ಮಾಸ್ಟರ್ ಅಂತ ಹೇಳ್ತಾರೆ ನೋಡ್ರಿ. ಒಬ್ಬ ತಾಯಿ, ಒಬ್ಬ ಒಳ್ಳೆ ತಾಯಿ 3 ಜನ ಮಾಸ್ಟರ್ಗಳಿಗೆ ಮೀರಿದವರು ಶ್ರೇಷ್ಠರು. ಅದಕ್ಕೆ ಒನ್ ಗುಡ್ ಮದರ್ ಈಸ್ ವರ್ತ್ 100 ಸ್ಕೂಲ್ ಮಾಸ್ಟರ್. ಅವ್ರ ನೋಡಿ ಸ್ಕೂಲ್ ಮಾಸ್ಟರ್ ಅವರು ಶಿಕ್ಷಕರು. ಶಿಕ್ಷಣ ಎಷ್ಟು ಜನರಿಗೆ ಕೊಟ್ಟಾರೆ?
ಕನ್ನಡ ನಾಡಿನ ಶ್ರೇಷ್ಠ ಸಾಹಿತಿಗಳ ಸಾಲಿನಲ್ಲಿ ನಿಲ್ಲವರು ಅಂದ್ರೆ ರಾಜೇಂದ್ರ ಝಳಕಿಯವರು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಬೇರೆಯವರು ಲೇಖನ ಬರೆದಾಗ, ಬೇರೆಯವರು ಕವನಗಳನ್ನು ರಚನೆ ಮಾಡಿದಾಗ ಅತ್ಯಂತ ಅದ್ದೂರಿಯಾಗಿ ಪ್ರಚಾರವನ್ನು ತೆಗೆದುಕೊಂಡು ರಾಜ್ಯ ಮಟ್ಟದ ಸಾಹಿತಿಗಳ ಸಾಲಿನಲ್ಲಿ ನಿಲ್ತಾರೆ. ಆದರೆ ರಾಜೇಂದ್ರ ಝಳಕಿಯವರು ಇತ್ತೀಚೆಗೆ ಬಿಡುಗಡೆಯಾದ ನೀಲಕಂಠ ಅಭಿನಂದನಾ ಸಂಪುಟದ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡುವಾಗ ಅವರ ಒಳ ಅಂತರಾಳದ ಮಾತುಗಳನ್ನು ಜೊತೆ ಮಾಡಿರೋದ್ರಿಂದ ಆ ಪ್ರಾಸ್ತಾವಿಕವಾಗಿ ನಾನೇ ಮಾತನಾಡಬೇಕಾದಂತ ಸಂದರ್ಭ ಬಂದಿದೆ. ಘನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ದೀಪು ಗುಳ್ಳವರು, ಸಾನ್ನಿಧ್ಯ ವಹಿಸಿದಂಥ ಶಾಂತ ಬಸವ ಶಿವಾಚಾರ್ಯರು ಹಾಗೂ ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಸೂರ್ಯಕಾಂತ್ ಮದಾನೆ ಸರ್ ಅವರು ಹಾಗೂ ನಮ್ಮ ನೌಕರ ಸಮಾಜದ ಜಿಲ್ಲಾ ಅಧ್ಯಕ್ಷರಂಥ ನೀಲಕಂಠ ಜಮಾದಾರ್ ಸರ್ ಅವರು, ಹೀಗೆ ಇನ್ನುಳಿದ ಎಲ್ಲ ನನ್ನ ಆತ್ಮೀಯರು ನಮ್ಮ ಈ ವೇದಿಕೆ ಮೇಲೆ ಇವತ್ತು ವಿಜೃಂಭಿಸಿ ಭಾಳ ವಿಶಿಷ್ಟ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ 2 ಕಾರ್ಯಕ್ರಮ, ಒಂದು ಪುಸ್ತಕ ಬಿಡುಗಡೆ, ಇನ್ನೊಂದು ನಮ್ಮ 25 ವರ್ಷದ ದಾಂಪತ್ಯ ಬದುಕಿನ ಒಂದು ಕಷ್ಟ ಎಲ್ಲವನ್ನು ನಾವು ಸಹಿಸಿಕೊಂಡು ಬಂದಿದ್ದು ಆ ಒಂದು ಸವಿನೆನಪಿನಲ್ಲಿ ನಮ್ಮ ದಾಂಪತ್ಯದ ಏಳು ಬೀಳುಗಳ ಒಂದು ಇದರಲ್ಲಿ ಇವತ್ತು 25 ವರ್ಷ ಪರಿಪೂರ್ಣವಾದ ಕಾರಣಕ್ಕಾಗಿ ಇವತ್ತು ನಾವು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದು ಯಾರು ಅಂದರೆ ನನ್ನ ಗೆಳೆಯರ ಬಳಗ, ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು, ನನ್ನ ಕುಟುಂಬದ ವರ್ಗದವರು, ನನ್ನ ಬಂಧು ಬಾಂಧವರು, ಬೀಗರು ಎಲ್ಲರೂ ಕೂಡಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ನನಗೆ ಭಾಳ ಸಂತೋಷವಾಗಿದೆ. ನನಗೆ ಈ ರೀತಿಯ ಇಷ್ಟು ಜನರ ಮಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತದೆ ಅನ್ನೋದು ನನಗೇ ಗೊತ್ತಿರಲಿಲ್ಲ. ನನಗೆ ಭಾಳ ಸಂತೋಷವಾಗಿದೆ. ಯಾಕಂದ್ರೆ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಶಬ್ದಗಳೇ ಸಾಲೋದಿಲ್ಲ ಅಂತ ಒಂದು. ಯಾಕಂದರೆ ನಾವೆಲ್ಲ ಕಷ್ಟದ ಬದುಕಿನಲ್ಲಿ ಬೆಳೆದವರು, ಒಂದು ಕಷ್ಟದ ಬದುಕಿನಲ್ಲಿ ಕಷ್ಟಗಳನ್ನು ಉಂಡು ಬದುಕಿದವರು. ಇಂಥ ಕಷ್ಟದ ಒಂದು ಬದುಕಿನಲ್ಲಿ ಬೆಳೆದಂಥ ನನಗೆ ಇವತ್ತಿಷ್ಟು ಆಡಂಬರವಾಗಿ ಒಂದು ನೂರಾರು ಸುಮಾರು ಸಾವಿರಾರು ಜನರ ಮಧ್ಯದಲ್ಲಿ ನನ್ನ ಒಂದು ಈ ಕಾರ್ಯಕ್ರಮ ಮಾಡೋದು ನನಗೆ ಬಹಳ ಸಂತೋಷವಾಗಿದೆ ಅಂತ ಎಲ್ಲರೂ ನನ್ನ ಕಾರ್ಯಕ್ರಮದಲ್ಲಿ ನನಗೆ ಹೇಳಿದಂಥ, ನಾನೇನು ಹೇಳಿನಿಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು, ನನ್ನ ಗೆಳೆಯರು ಬಂದು, ನನ್ನ ಬಂಧು ಬಾಂಧವರು ಬಂದು ಈ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನನ್ನ ಝಳಕಿ ದಂಪತಿಗಳ ಪರವಾಗಿ ಭಾಳ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲು ನಾನು ಬಯಸ್ತೇನೆ. ಯಾಕಂದರೆ ಇದ್ರ ಜೊತೆಗೆ ನಾಟಕ ತಾತ ಈ ಕೃತಿ, ನಾನು ಈ ಒಂದು ಏನು ಅಂತಾರಲ್ಲ, ಮನ್ಯಾಗ ಒಂದು ಹಿರಿಯರಿರಬೇಕು, ಒಲೆಗೆ ಹಾಲಿರಬೇಕು ಅನ್ನುವ ಒಂದು ಉದ್ದೇಶ. ಅಂದರೆ ಹಿರಿಯರು ಸಂಸ್ಕಾರ ಸಂಸ್ಕೃತಿ ಒಂದು ಕಡಿಮೆ ಆಗುವ ಈ ಸಂದರ್ಭದಲ್ಲಿ ಆ ಒಂದು ಉದ್ದೇಶ ಇಟ್ಟುಕೊಂಡು ಮಕ್ಕಳಲ್ಲಿ ಸಂಸ್ಕಾರ ಬೆಳೀಲಿ, ಮಕ್ಕಳಲ್ಲಿ ಸಂಸ್ಕಾರ ಉಳಿಲಿ, ಇಂಥ ಸಂಸ್ಕಾರ ಬೆಳೆಸುವ ಒಂದು ಭಾವನೆ ಉಳ್ಳಂಥ ಈ ನಾಟಕ ಕೃತಿ ಇದಾಗಿದೆ. ಮತ್ತು ಜೊತೆಗೆ ಸರ್ಕಾರಿ ಶಾಲೆಗಳು ಒಂದು ನಶಿಸಿ ಹೋಗುತ್ತಾ, ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಒಂದು ಕಡಿಮೆ ಆಗುತ್ತಿರುವ ಮತ್ತು ಪರೀಕ್ಷೆ ಪಾವಿತ್ರ್ಯತೆಯನ್ನು ಉತ್ತಮಗೊಳಿಸುವ ಈ ಎಲ್ಲ ಹಿನ್ನೆಲೆಗಳನ್ನು ಒಳಗೊಂಡಂಥ ಈ ನಾಟಕ ಕೃತಿ ಭಾಳ ಉಪಯುಕ್ತವಾಗಿದೆ. ಎಲ್ಲ ಹೈಸ್ಕೂಲ್ ಮತ್ತು ಪದವಿ ಕಾಲೇಜುಗಳಿಗೆ, ಪದವಿ ಪೂರ್ವ ಕಾಲೇಜುಗಳ ಮಕ್ಕಳಿಗೆ ಇದು ಭಾಳ ಉಪಯುಕ್ತವಾಗಿದೆ. ಯಾಕಂದರೆ ಸಂಸ್ಕಾರ ಅನ್ನೋದು, ಹಿರಿಯರಿಗೆ ಗೌರವ ಕೊಡೋದು, ಇವೆಲ್ಲ ಗುಣಗಳನ್ನು ಈ ನಾಟಕದಲ್ಲಿ ಅಡಕವಾಗಿದೆ. ಒಬ್ಬ ತಾತ ಇದ್ದು ಮನೆಯಲ್ಲಿ ಏನು ಹೇಳಬೇಕು ಅನ್ನೋದ ವಿಚಾರದಲ್ಲಿ ನಾಟಕದಲ್ಲಿದೆ. ನನಗೆ ಈಗ 2 ಮೊಮ್ಮಕ್ಕಳು, ಆ 2 ಮೊಮ್ಮಕ್ಕಳ ಒಂದು ತಾತ ಆಗಿದ್ದ ಕಾರಣಕ್ಕಾಗಿ ನಾನು ಈ ತಾತ ಎನ್ನುವ ಟೈಟಿಲ್ ಇಟ್ಟು ಈ ಪುಸ್ತಕ ಬರೆದಿದ್ದೇನೆ. ಈ ತಾತ ನಾಟಕದ ಕೃತಿಯನ್ನು ಬಹಳಷ್ಟು ಒಳ್ಳೆಯ ಹುಡುಗರಿಗೆ ಒಳ್ಳೆಯ ವಿಚಾರಗಳನ್ನು ಹುಡುಗರು ತಿಳ್ಕೊಂಡು ಓದಿದ್ದಾದರೆ ಒಂದು ಕಿಂಚಿತ್ತಾದರೂ ನಾನು ಬರೆದ ಬರವಣಿಗೆಗೆ ಒಂದು ಮೌಲ್ಯ ಆಗ್ತದೆ ಅನ್ನೋ ಒಂದು ವಿಚಾರ ನನ್ನದಾಗಿದೆ.